ನಮಸ್ಕಾರ ವೀಕ್ಷಕರೇ, ನಾನು ಅಡ್ವೊಕೇಟ್ ಅನಿಲ್, ಬೆಂಗಳೂರು. ಇವತ್ತಿನ ದಿನ ಎಲ್ಲದಕ್ಕೂ ಡಿಜಿಟಲ್ ಯುಗ ಆಗಿರೋದ್ರಿಂದ IMPS ಆಗ್ಬೋದು, ಮತ್ತು ಗೂಗಲ್ ಪೇ, ಫೋನ್ಪೇ ಎಲ್ಲ ವ್ಯವಹಾರಗಳನ್ನು ನಾವು ನಮ್ಮ ದಿನನಿತ್ಯದ ವ್ಯವಹಾರಗಳನ್ನ ಹೆಚ್ಚು ಡಿಜಿಟಲ್ ಆಗೇ ಮಾಡ್ತೀವಿ. ಮನಿ ಟ್ರಾನ್ಸಾಕ್ಷನ್, ಕ್ಯಾಶ್ ಟ್ರಾನ್ಸಾಕ್ಷನ್ ಒಬ್ಬರಿಂದ ಒಬ್ಬರಿಗೆ ಹೋಗೋದು ತುಂಬ ಕಮ್ಮಿ ಆಗಿಬಿಟ್ಟಿದೆ, ಇಲ್ಲವೇ ಇಲ್ಲ ಅಂತಲೇ ಹೇಳ್ಕೊಬೋದು. ಸೊ ಅದೆಲ್ಲ ಚಿಕ್ಕ ಅಮೌಂಟ್ಗೆ ಆಗೋಯ್ತು. 50,000 1 ಲಕ್ಷದೊಳಗಡೆ ಈ ಥರ ಗೂಗಲ್ ಪೇ, ಫೋನ್ಪೇ ಇಂಥದಕ್ಕೆಲ್ಲ ಡಿಜಿಟಲ್ ಎಲ್ಲ ಮಾಡ್ಕೊಳ್ಳೋವಂಥದ್ದು. ಆದರೆ ಹ್ಯೂಜ್ ಅಮೌಂಟ್ ಆದರೆ ಇವತ್ತಿಗೂ ನಾವು ಹಿಂದಿನಿಂದ ಮಾಡ್ಕೊಂಬಂದಿರೋಂಥ ಎಲ್ಲರೂ ಗೊತ್ತಿರೋವಂಥ ವ್ಯವಹಾರಗಳು, ಸಾಲಗಳನ್ನ ಮಾಡೋವಂಥದ್ದು, ಬ್ಯಾಂಕ್ ವ್ಯವಹಾರಗಳನ್ನ ಮಾಡೋವಂಥದ್ದು, ಇದೆಲ್ಲ ಥ್ರೂ ಚೆಕ್ ಮುಖಾಂತರ. ಸೊ ಚೆಕ್ ಅನ್ನೋಂಥದ್ದು, ಚೆಕ್ ಬೌನ್ಸ್ ಕೇಸ್ ನೀವೆಲ್ಲರೂ ಕೇಳಿರ್ತೀರ. ಎಷ್ಟೋ ಜನ ನಮ್ಮ ಬೆಂಗಳೂರು ಸಿಟಿಯಲ್ಲಿ, ಮೆಟ್ರೋಪಾಲಿಟನ್ ಸಿಟಿಯಲ್ಲಂತೂ ನಮ್ಮ ಮ್ಯಾಟ್ರಿಮೋನಿಯಲ್ ಡೊಮೆಸ್ಟಿಕ್ ಪ್ರಾಬ್ಲಮ್ ಹೇಗೆ ಜಾಸ್ತಿ ಆಗಿದೆಯೋ ಅದೇ ಥರ ಹೆಚ್ಚು ಚೆಕ್ ಬೌನ್ಸ್ ಕೇಸ್ಗಳು ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಕಾರಣ ಏನು ಅಂದರೆ ಮೋಸ ಮಾಡೋವಂಥದ್ದು. ಹಿಂದಿನ ಕಾಲದಲ್ಲಿ ನಾವೇನಾದರೂ ಒಬ್ಬರ ಹತ್ರ ತೊಗೊಂಡ್ರೆ ನಾವು ಅದಕ್ಕೆ ವಸ್ತುಗಳು, ಯಾವುದಾದ್ರು ಥಿಂಗ್ಸ್ನ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ವಿ. ಆದರೆ ಅದು ಆಗ ಈ ಜನ್ರೇಷನಲ್ಲಿ ನಂಬಿಕೆ ಕೆಟ್ಟೋಗಿರೋದ್ರಿಂದ, ಯಾರನ್ನಾದ್ರೂ ನಂಬಿದ್ರೆ ಮೋಸನೇ ಹೆಚ್ಚಾಗಿ ಆಗೋದ್ರಿಂದ ಇಲ್ಲಿ ಯಾರೂ ವಸ್ತುಗಳನ್ನ ಕೊಟ್ಟು ತೊಗೊಳ್ಳೋವಂಥ ಪರಿಸ್ಥಿತಿ ಇಲ್ಲ. ಸೊ ಇವಾಗೆಲ್ಲವೂ ಡಾಕ್ಯುಮೆಂಟ್ ಸ್ಪೀಕ್ಸ್ ಎವ್ರಿಥಿಂಗ್. ಸೊ ಅದಕ್ಕೆ ನಮ್ಮ ಚೆಕ್ ಬೌನ್ಸ್ ಕೇಸ್ಗೆ ಅಂತಲೇ ಒಂದು ಆ್ಯಕ್ಟ್ ಇಂಟ್ರೊಡ್ಯೂಸ್ ಆಯಿತು, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್. ಸೊ ಅದರ ಕೆಳಗಡೆ ಬರುವಂಥದ್ದು ಈ ಚೆಕ್ ಬೌನ್ಸ್ ಕೇಸ್. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881 ಅದು ಇಂಟ್ರೊಡ್ಯೂಸ್ ಆದಾಗ ಈ ಚೆಕ್ ಬೌನ್ಸ್ಗಳು, ವ್ಯವಹಾರಗಳು ಎಲ್ಲ ನಡೀತಾ ಇತ್ತು. ಸೊ ಅದು ಅಪ್ಡೇಟ್ ಆಗಿ 1/4/2012 ಏಪ್ರಿಲ್ 1, 2012 ಈ ಚೆಕ್ ಬೌನ್ಸ್ ಕೇಸ್ಗೆ ಒಂದು ಹೊಸ ರೂಪವನ್ನು ಪಡ್ಕೊಳ್ತು. ಹಿಂದೆ ಬಿಫೋರ್ 1/4/2012 ಆಗ ವಿತಿನ್ 6 ಮಂತ್ಸ್, 6 ತಿಂಗಳು ಒಳಗಾಗಿ ನಾವು ಯಾವುದಾದ್ರೂ ಚೆಕ್ಕನ್ನು ಎಷ್ಟು ಸತಿನಾದರೂ ಡೆಪಾಸಿಟ್ ಮಾಡ್ಬೋದು ಅಂತ ಇತ್ತು. ಈಗ 3 ತಿಂಗಳು ಒಳಗಡೆ, ಅಂದರೆ 90 ಡೇಸ್ ಒಳಗಡೆ ನಾವು ಚೆಕ್ಗಳನ್ನ ಹಾಕಬೇಕು. ಇಲ್ಲ ಅಂದರೆ ಆ ಚೆಕ್ಕು ಅದೊಂಥರ ಡಸ್ಟ್ ಪೇಪರ್ ಆಗಿಬಿಡುತ್ತೆ. ಚೆಕ್ ಅಂದರೆ ಅದು ನಥಿಂಗ್ ಬಟ್ ಮನಿ ಅಂತಲೇ. 3 ತಿಂಗಳು ಒಳಗಡೆ ನಾವು ಡೇಟ್ ಮೆನ್ಷನ್ ಮಾಡಿ ಹಾಕಿಲ್ಲ ಅಂದರೆ ಅದು ಡಸ್ಟ್ ಪೇಪರ್ ಆಗಿಬಿಡುತ್ತೆ. ಸೊ ಈಗ ವ್ಯಾಲಿಡಿಟಿ ಪೀರಿಯಡ್ ಅದಕ್ಕೆ 3 ತಿಂಗಳು ಮಾತ್ರ ಇರೋವಂಥದ್ದು. ಸೊ ಈಗ ಎಲ್ಲ ವ್ಯವಹಾರಗಳನ್ನ ಚೆಕ್ಗಳೇ ಮಾಡೋವಂಥದ್ದು. ಚೆಕ್ಗಳಲ್ಲಿ ಮಾಡಿದಾಗ ಎಷ್ಟೋ ಜನಕ್ಕೆ ಚೆಕ್ ವೆರಿ ಕನ್ವೀನಿಯೆಂಟ್. ಯಾಕೆ ಕನ್ವೀನಿಯೆಂಟ್ ಅಂದರೆ ಅದು ಸೇಫ್ಟಿ ಅಂತ. ಆದರೆ ಕೆಲವ್ರಿಗೆ ಚೆಕ್ ಅಂದ್ರೇ ಸ್ವಲ್ಪ ಭಯ ಜಾಸ್ತಿ ಆಗಿಬಿಟ್ಟಿದೆ. ಯಾಕೆ ಅಂದರೆ ಚೆಕ್ ಬೌನ್ಸ್ ಆಗಿಬಿಡುತ್ತೆ. ಆಪೋಸಿಟ್ ಪಾರ್ಟಿಗೆ ನಾವು ಯಾರಿಗೆ ಕೊಡ್ತೀವಿ ಅವ್ರದ್ರಲ್ಲಿ ಆ ಹಣ ಇರಲ್ಲ, ಇನ್ಸಫಿಷಿಯೆಂಟ್ ಫಂಡ್ ಆಗಿಬಿಡುತ್ತೆ, ಚೆಕ್ ಬೌನ್ಸ್ ಆಗಿ ಕೋರ್ಟಿಗೆ ಅಲಿಬೇಕಾಗುತ್ತೆ ಅನ್ನೋ ಭಯ ಇರುತ್ತೆ. ಮತ್ತು ಚೆಕ್ ಹಾಕಿ 4-5 ದಿವಸ ಆದಮೇಲೆ ಮನಿ ರಿಟರ್ನ್ ಆಗುತ್ತೆ, ಕಾಯಬೇಕಾಗುತ್ತೆ. ಇದೆಲ್ಲ ಕಷ್ಟಗಳು ಅಂತ ಅಂತಾರೆ. ಅದು ಏನೇ ಕಷ್ಟ ಇರಲಿ, ಏನೇ ಇರಲಿ, ಹ್ಯೂಜ್ ಅಮೌಂಟ್ನ ಇವತ್ತಿಗೂ ಚೆಕ್ಕಿಂದನೇ ಟ್ರಾನ್ಸಾಕ್ಷನ್ ಮಾಡುವಂಥದ್ದು. ಚೆಕ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ನಾವು ಕೆಲವೊಂದು ಪ್ರಿಕಾಷನ್ಸ್ನ ತಗೊಳ್ಳೇಬೇಕು. ತಗೊಳ್ಳಿಲ್ಲ ಅಂದರೆ ಮೋಸ ಆಗಿ ಆಮೇಲೆ ಚೆಕ್ ಬೌನ್ಸ್ ಕೇಸ್ ಹಾಕುವಂಥದ್ದಾಗ್ಬಿಡುತ್ತೆ. ಸೊ ನಾನು ಎಲ್ಲ ವೀಕ್ಷಕರಿಗೂ ಹೇಳೋದಿಷ್ಟೇ, 1,50,000 ಇಂಥದ್ದೇನಾದರೂ ನಿಮಗೆ ಮೋಸ ಆಗಿದ್ದರೆ ನೀವು ಚೆಕ್ ಬೌನ್ಸ್ ಕೇಸ್ ಹಾಕದೇ ಇರೋದೇ ಒಳ್ಳೆಯದು. ಯಾಕೆ ಅಂದರೆ ಆ ಚಿಕ್ಕ ಅಮೌಂಟ್ಗೆ ನೀವೇನಾದರೂ ಬಂದರೆ ಕೋರ್ಟ್ಗೆ ನಿಮ್ಗೆ ಅಷ್ಟು ಅಮೌಂಟ್ ಖರ್ಚೇ ಆಗಿಬಿಡುತ್ತೆ. ಸೊ ಅದರಿಂದ ನೀವು ಹ್ಯೂಜ್ ಅಮೌಂಟ್ ಏನಾದರೂ ಅಂದರೆ 1-2 ಲಕ್ಷದ ಮೇಲಾಗಿದ್ದರೆ ಚೆಕ್ ಬೌನ್ಸ್ ಕೇಸ್ ಹಾಕಿ ರಿಕವರಿ ಮಾಡ್ಕೊಳ್ಳೋವಂಥದ್ದು ಬೆಟರ್. ಇಲ್ಲ ಅಂದರೆ ಲಾಯರ್ ಫೀಸು, ಕೋರ್ಟ್ ಫೀಸೇ ಜಾಸ್ತಿ ಆಗಿಬಿಡುತ್ತೆ. ಸೊ ಈ ಚೆಕ್ ಬೌನ್ಸ್ ಕೇಸ್ ಎಷ್ಟು ಅಲರ್ಟ್ ಆಗಿರಬೇಕು, ಇಲ್ಲಾಂದರೆ ನಾವು ಹೇಗೆ ಕೋರ್ಟ್ಗೆ ಪರದಾಡಬೇಕಾಗುತ್ತೆ ಅಂದರೆ ಇದರಲ್ಲಿ ಹಲವಾರು ನಮ್ಮ ಪ್ರಿಕಾಷನ್ಸ್ನ ನಾವು ತೊಗೊಳ್ಳೋಂಥದ್ದಿರುತ್ತೆ. ಸೆಕ್ಷನ್ 138 ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಲ್ಲಿ ಕ್ಲಿಯರಾಗಿ ಹೇಳುತ್ತೆ, ಡಿಸಾನರ್ ಆಫ್ ಚೆಕ್ ಫಾರ್ ಇನ್ಸಫಿಷಿಯನ್ಸಿ ಆಫ್ ಫಂಡ್ ಅಂತ. ಸೊ ಅದು ಡಿಸಾನರ್ ಆಗಿದೆ ಅಂತ ಅರ್ಥ. ಅದು ಆಗಿ 30 ದಿವಸದ ಒಳಗಡೆ ಅದು ರಿಟರ್ನ್ ಮೆಮೊ ಬಂದು 30 ದಿವಸದೊಳಗಡೆ ನಾವು ಲೀಗಲ್ ನೋಟಿಸ್ನ ಕಳಿಸ್ಬೇಕು ಆಪೋಸಿಟ್ ಪಾರ್ಟಿಗೆ. ಲೀಗಲ್ ನೋಟಿಸ್ ಕಳಿಸಿ ಅವ್ರಿಗೆ 15 ಡೇಸ್ ಅದರಲ್ಲಿ ಟೈಮ್ ಕೊಡುವಂಥದ್ದು. ಲೀಗಲ್ ನೋಟಿಸ್ ಕಳಿಸಿ 15 ದಿನ ಟೈಮ್ ಕೊಟ್ಟರೆ ಆ 15 ದಿವಸದಲ್ಲಿ ಅವರು ರಿಪ್ಲೈ ಮಾಡೋದಕ್ಕೆ ಅದು ಟೈಮ್. ಆ ಲೀಗಲ್ ನೋಟಿಸ್ ಕಳಿಸಿ 15 ದಿನ ಆದಮೇಲೆ ಅವರಿಂದ ರಿಪ್ಲೈ ಬರಲಿಲ್ಲ ಅಂದರೆ ನಾವು ಆಮೇಲೆ 30 ದಿವಸ ಒಳಗಡೆ ನಾವು ಕೋರ್ಟಲ್ಲಿ ಕೇಸ್ಗಳನ್ನ, ಚೆಕ್ನ ರಿಕವರಿ ಆಫ್ ಅಮೌಂಟ್ ಅಂತ ಹೇಳ್ತೀವಿ. ಚೆಕ್ ಬೌನ್ಸ್ ಕೇಸ್ ಅಂದ್ರೇ ಮನಿ ರಿಕವರಿ ಸೂಟ್, ಅದನ್ನು ಹಾಕಿ ಪಡ್ಕೊಳ್ಳೋವಂಥದ್ದು. ಈ ಚೆಕ್ ಬೌನ್ಸ್ ಕೇಸ್ ಇದು ಒಂಥರ ಸಿವಿಲ್ ಕೇಸ್ ವಿತ್
ಕ್ರಿಮಿನಲ್ ಫ್ಲೇವರ್, ಕ್ವಾಸಿ ಕ್ರಿಮಿನಲ್. ಆದರೆ ಇದು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳಲ್ಲೇ ಹಾಕುವಂಥದ್ದು, ಸಿವಿಲ್ ಕೋರ್ಟ್ಗಳಲ್ಲಿ ಹಾಕೋಕ್ಕಾಗಲ್ಲ. ಸೊ ಅದಕ್ಕೆ ಚೆಕ್ನ ಕೊಡಬೇಕಾದ್ರೆ ಬ್ಲ್ಯಾಂಕ್ ಚೆಕ್ಗಳನ್ನ ಯಾರಿಗೂ ಕೊಡಬಾರ್ದು, ಸೈನ್ ಮಾಡಿ ಆಗಲಿ ಸೈನ್ ಮಾಡದೇ ಆಗಲಿ. ಈವನ್ ಬ್ಯಾಂಕ್ಗಳಿಗೂ ಕೂಡ ಬ್ಲ್ಯಾಂಕ್ ಚೆಕ್ಗಳನ್ನ ಕೊಡಬಾರ್ದು, ಯಾಕೆಂದರೆ ಅವರಿಷ್ಟಕ್ಕೆ ತಕ್ಕಂತೆ ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಚೆಕ್ಕನ್ನು ನಿಮಗೆ ರಿಟರ್ನ್ ಮಾಡೋಕ್ಕೆ ಬದಲಾಗಿ ಚೆಕ್ಕನ್ನು ಕೋರ್ಟ್ಗೆ ಪ್ರೆಸೆಂಟ್ ಮಾಡಿ ಚೆಕ್ ಕೇಸ್ ಹಾಕ್ಬಿಡ್ತಾರೆ. ಇದು ಚೆಕ್ ಬೌನ್ಸ್ ಕೇಸು ಕ್ವಾಸಿ ಕ್ರಿಮಿನಲ್ ಆಗಿರೋದ್ರಿಂದ ನಾವು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳಲ್ಲೇ ಇದನ್ನು ಹಾಕೋದ್ರಿಂದ ಇದರಲ್ಲಿ ಆರೋಪಿಗಳು ಅಂದರೆ ಕಂಪ್ಲೇನೆಂಟ್ ಅಕ್ಯೂಸ್ಡ್, ಕೇಸ್ ಹಾಕೋರನ್ನ ಕಂಪ್ಲೇನೆಂಟ್, ಅಪೋಸಿಟ್ ಪಾರ್ಟಿನ ಅಕ್ಯೂಸ್ಡ್ ಅಂತ ಹೇಳ್ತೀವಿ. ಇದರಲ್ಲಿ ಬೇಲ್ ತೊಗೊಳ್ಳೇಬೇಕು. ಬೇಲ್ ತೊಗೊಳ್ಳೋದು ಈಸಿನೇ, ಇದೇನು ಹೀನಿಯಸ್ ಅಫೆನ್ಸ್ ಆಗಿಲ್ಲದೆ ಇರೋದ್ರಿಂದ ಬೇಲ್ ತೊಗೋಬೋದು. ಅದೇ ರೀತಿ ಸೆಕ್ಷನ್ 445 ನಮ್ಗೆ ಯಾರು ಬೇಲ್ ಕೊಡೋರಿಲ್ಲ ಅಂದರೆ ಕ್ಯಾಶ್ ಶ್ಯೂರಿಟಿ ಕೊಟ್ಟು ನಾವು ರಿಲೀಸ್ ಮಾಡಿಸ್ಕೊಳ್ಳೋವಂಥದ್ದು. ಈ ಕ್ಯಾಶ್ ಶ್ಯೂರಿಟಿ ಯಾಕೆ ಅಂದರೆ ನೀವೇನಾದರೂ ತಪ್ಪಿಸ್ಕೊಂಡು ಕೇಸ್ ಹಾಕಿದ ತಕ್ಷಣ ತಪ್ಪಿಸ್ಕೊಂಡು ಹೋದರೆ ನಿಮ್ಮನ್ನು ನೀವು ಕ್ಯಾಶ್ ಶ್ಯೂರಿಟಿ ಎಷ್ಟು ಡೆಪಾಸಿಟ್ ಮಾಡಿರ್ತೀರಲ್ಲ ಅದೇ ದುಡ್ಡಿಂದ ನಿಮ್ಮನ್ನು ಹುಡ್ಕೊಂಬಂದ್ಬಿಡ್ತಾರೆ, ಪೊಲೀಸರು ಹುಡ್ಕೊಂಡು ಬರ್ತಾರೆ. ಇದರಲ್ಲಿ ಕೋರ್ಟ್ ಅಮೀನಾ ಬರಲ್ಲ. ನಮ್ಮ ಸಿವಿಲ್ ಕೇಸ್ಗಳಲ್ಲಿ, ಮ್ಯಾಟ್ರಿಮೋನಿಯಲ್ ಕೇಸ್ಗಳಲ್ಲಿ ಕೋರ್ಟ್ ಅಮೀನಾ ಬಂದು ನೋಟಿಸ್ನ ಸರ್ವ್ ಮಾಡ್ತಾರೆ. ಆದರೆ ಈ NI ಆ್ಯಕ್ಟ್ ಚೆಕ್ ಬೌನ್ಸ್ ಕೇಸ್ ಇದರಲ್ಲಿ ಕೋರ್ಟ್ ಅಮೀನಾ ಬರಲ್ಲ. ಇದರಲ್ಲಿ ಪೊಲೀಸರೇ ಬಂದು ನಿಮಗೆ ಸರ್ವ್ ಮಾಡ್ತಾರೆ. ಪೊಲೀಸರು ಮನೆಗೆ ಬಂದ ತಕ್ಷಣ ನಮ್ಮನ್ನು ಅರೆಸ್ಟ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ಅಂದ್ಕೋಬೇಡಿ. ಇದು ಪೊಲೀಸವರೇ ಸರ್ವ್ ಮಾಡುವಂಥದ್ದು. ಸೊ ಈ ಪೊಲೀಸವರು ಸರ್ವ್ ಮಾಡಿ ನಿಮ್ಮನ್ನು ಕೋರ್ಟ್ಗೆ ಈ ಥರ ಸಮನ್ಸ್ ಬಂದಿದೆ, ಕೋರ್ಟ್ ಹ್ಯಾವಿಂಗ್ ದ ಪವರ್ ಟು ಇಶ್ಯೂ ಸಮನ್ಸ್. ಲಾಯರಿಂದ ನೋಟಿಸ್ ಬಂದರೆ ಕೋರ್ಟಿಂದ ಸಮನ್ಸ್ ಬರುತ್ತೆ. ಸಮನ್ಸ್ ಯಾಕೆ ಸೀರಿಯಸ್ ಅಂದರೆ ಅದರಲ್ಲಿ ಯಾವ ಡೇಟ್ಗೆ, ಯಾವ ಟೈಮ್ಗೆ, ಯಾವ ಪ್ಲೇಸ್ಗೆ ಬರಬೇಕು ಅಂತ ಮೆನ್ಷನ್ ಇರುತ್ತೆ. ಸೊ ನೀವು ಬರಲೇಬೇಕಾಗುತ್ತೆ, ಇಲ್ಲ ಅಂದರೆ ವಾರಂಟ್ ಇಶ್ಯೂ ಆಗಿಬಿಡುತ್ತೆ. ಸೊ ಕಂಪ್ಲೇನೆಂಟು ಅಷ್ಟೇ, ಅಕ್ಯೂಸ್ಡ್ ಯಾರಿಗಾದ್ರೂ ಸಾಲ ಕೊಡೋಕ್ಕೆ ಮುಂಚೆ ಅಕ್ಯೂಸ್ದು ಅಡ್ರೆಸ್ ತಿಳ್ಕೊಳ್ಳೋದು ತುಂಬ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ಅಕ್ಯೂಸ್ಡ್ಗೆ ಸಮನ್ಸ್ ಸರ್ವ್ ಆಗಲೇಬೇಕು. ಅಕ್ಯೂಸ್ಡ್ಗೆ ಸಮನ್ಸ್ ಏನಾದರೂ ಸರ್ವ್ ಆಗಿಲ್ಲ ಅಂದರೆ ಚೆಕ್ ಬೌನ್ಸ್ ಕೇಸನ್ನು ನಡೆಸೋಕ್ಕೆ ಸಾಧ್ಯ ಇಲ್ಲ, ಚೆಕ್ ಬೌನ್ಸ್ ಕೇಸ್ ಉಳಿಯೋದು ಇಲ್ಲ. ಸೊ ನೀವು ಸಾಲ ಯಾರಿಗಾರು ಕೊಡಬೇಕು ಅಂದರೆ ಮೊದಲು ಅವ್ರ ಅಡ್ರೆಸ್ ತಿಳ್ಕೊಂಡು, ಅವರ ಬ್ಯಾಂಕ್ ಅಕೌಂಟ್ನ ತಿಳ್ಕೊಂಡು, ಅವ್ರಿಗೆ ಕೊಡೋಕ್ಕೆ ಶಕ್ತಿ ಇದೆಯಾ ಅಂತ ತಿಳ್ಕೊಂಡು ಮುಂದುವರೆದ್ರೆ ಈ ಥರ ಪರದಾಟಗಳಿರಲ್ಲ. ಸೊ ಫಸ್ಟು ಏನು ಮಾಡಬೇಕು, ನಮಗೆ ನೋಟಿಸೇ ಸರ್ವ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನಾವು ಫಸ್ಟು ಅಡ್ರೆಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಲೀಗಲ್ ನೋಟಿಸ್ ಕಳಿಸ್ಬೇಕಾದ್ರೂ ಕೂಡ ಅಷ್ಟೇ, ಈಗ ಟೆಕ್ನಾಲಜಿ ಫಾಸ್ಟ್ ಆಗಿರೋದ್ರಿಂದ ವಾಟ್ಸಪ್, ಇಮೇಲ್ ಅಡ್ರೆಸ್ ಎರಡಕ್ಕೂ ಕಳಿಸೋವಂಥದ್ದು. ಸೊ ಬ್ಲೂ ಟಿಕ್ ಆದರೆ ವಾಟ್ಸಪ್ಪಲ್ಲಿ ಅದು ಸರ್ವ್ ಆಗಿದೆ ಅಂತ ಅರ್ಥ, ಎಲ್ಲರಿಗೂ ಗೊತ್ತಿದೆ ಟೆಕ್ನಾಲಜಿಯಿಂದ. ಸೊ ಈಗ ಯಾರೂ ವಾಟ್ಸಪ್ ಯೂಸ್ ಮಾಡದೇ ಇರೋರಿಲ್ಲ. ಅವ್ರು ಇನ್ ಕೇಸ್ ವಾಟ್ಸಪ್ ಯೂಸ್ ಮಾಡದೆ ಹೋದರೆ ಮೇಲ್ ID ಇರುತ್ತೆ, ಮೇಲಲ್ಲೂ ಕಳಿಸ್ಬೋದು. ಆದರೆ ನಮ್ಮ ಪ್ರಾಪರ್ಟಿ ಮ್ಯಾಟರಲ್ಲಿ ಇದ್ದಂಗೆ ಸಬ್ಸ್ಟಿಟ್ಯೂಟ್ ಸರ್ವಿಸ್ ಅಂತ ಇದರಲ್ಲಿ ಇರಲ್ಲ. ಅಲ್ಲಾದರೆ ನಾವು ಪೇಪರ್ ಪಬ್ಲಿಕೇಷನ್ಗೆ ಹಾಕಿಸ್ಕೋತೀವಿ, ಏನಾದರೂ ಬರಲಿಲ್ಲ ಅಂದರೆ ಅಪೋಸಿಟ್ ಪಾರ್ಟಿಗಳು. ಆದರೆ ಇಲ್ಲಿ ನೋಟಿಸ್ ಸರ್ವ್ ಆಗಲೇಬೇಕು. ಸೊ ಅದಕ್ಕೆ ಇಮೇಲ್ ID ಇಲ್ಲ, ವಾಟ್ಸಪ್ಪು ಇಲ್ಲ, ನೆಕ್ಸ್ಟ್ ಏನು ಮಾಡೋದು ಅಂತ ಕೇಳಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ಬುದ್ಧಿ ಉಪಯೋಗಿಸಿ ನಿಮ್ಮ ಲಾಯರ್ಸ್ನ ಇಟ್ಕೊಂಡು ನಿಮ್ಮ ಅಪೋಸಿಟ್ ಪಾರ್ಟಿ ಅಕ್ಯೂಸ್ಡ್ ಅವ್ರದ್ದು ಟವರ್ ಲೊಕೇಶನ್ ಪತ್ತೆ ಹಚ್ಚಿ ಅವರು ಎಲ್ಲಿದ್ದಾರೆ ಅಂತ ನೋಡಿ ಪೊಲೀಸರ ಮುಖಾಂತರ ಅವ್ರನ್ನ ಅಡ್ರೆಸ್ನ ಫೈಂಡ್ ಔಟ್ ಮಾಡಿ ಅವ್ರಿಗೆ ನೋಟಿಸ್ ಸರ್ವ್ ಆಗಲೇಬೇಕು. ಅದು ಲೀಗಲ್ ನೋಟಿಸ್ ಆದರೂ ಅಷ್ಟೇ ಅಥವಾ ಕೋರ್ಟಿಂದ ಕೊಡುವಂಥ ನೋಟಿಸ್ ಆದರೂ ಅಷ್ಟೇ. ನೋಟಿಸ್ ಸರ್ವ್ ಆದ್ರೇ ಪರ್ಪಸ್ ಸರ್ವ್ ಆದಂಗೆ. ಯಾಕೆ ಚೆಕ್ ಬೌನ್ಸ್ ಕೇಸ್ 3 ವರ್ಷದೊಳಗೆ ಮುಗಿಬೇಕು, 2 ವರ್ಷ ಆಗಿಬಿಡುತ್ತೆ? ಯಾಕೆ ಅಂದರೆ ನೋಟಿಸ್ ಸರ್ವ್ ಆಗೋದೇ ಕಷ್ಟ. ನೋಟಿಸ್ ಸರ್ವ್ ಆದಮೇಲೆ ಸ್ಟೆಪ್ಸು ಎಲ್ಲ ಈಸಿಯಾಗಿ ಹೊಟ್ಟೋಗುತ್ತೆ, ಬೇಗ ಮುಗ್ದೋಗುತ್ತೆ. ಫಸ್ಟ್ ನೋಟಿಸ್ ಸರ್ವ್ ಆಗಬೇಕು, ಅದಕ್ಕೆ ಅಡ್ರೆಸ್ ಕರೆಕ್ಟಾಗಿ ತಿಳ್ಕೊಂಡಿರಬೇಕು. ಅಡ್ರೆಸ್ ತಿಳ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಹೇಗೆ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಚೆಕ್ ಕೊಡೋರು ಅಷ್ಟೇ, ಬ್ಲ್ಯಾಂಕ್ ಚೆಕ್ ಕೊಡದೆ ನಿಮ್ಮ ವ್ಯವಹಾರಗಳನ್ನ ಮಾಡಿಕೊಂಡ್ರೆ ಈ ಥರ ಸಂಕಷ್ಟಗಳು ಎದುರಾಗಲ್ಲ. ಇಲ್ಲ ಅಂದರೆ ಭಾರೀ ಸಂಕಷ್ಟ. ಸಾಲ ಇಸ್ಕೊಂಡವರು, ಸಾಲ ಕೊಟ್ಟವರು, ಅಕ್ಯೂಸ್ಡ್ಗಳಷ್ಟೇ, ಸಾಲ ಇಸ್ಕೊಂಡವ್ರಷ್ಟೇ ಈ ಥರ ಮಿಸ್ಯೂಸ್ ಮಾಡ್ಕೋತಾರೆ ಅಂತ ಅಲ್ಲ. ಕೆಲವು ಸತಿ ಆಪೋಸಿಟ್ ಪಾರ್ಟಿ, ನಾವು ಸಾಲ ಕೊಟ್ಟವರು ಅಷ್ಟೇ, ನೀವು ಕೊಟ್ಟಾದ್ಮೇಲೂ ಸಾಲನ ವಾಪಸ್ ಕೊಟ್ಟಾದ್ಮೇಲೂ ನೀವು ಸೆಕ್ಯೂರಿಟಿಗೆ ಅಂತ ಇಟ್ಕೊಂಡಿರೋ ಚೆಕ್ಕನ್ನು ಕೋರ್ಟ್ಗೆ ಪ್ರೆಸೆಂಟ್ ಮಾಡಿಬಿಡ್ತಾರೆ. ಆಗ ಚೆಕ್ ಬೌನ್ಸ್ ಕೇಸ್ ಹಾಕ್ಬಿಡ್ತಾರೆ. ಇದೆಲ್ಲ ನಡೆಯೋದು ವ್ಯವಹಾರಗಳು, ಫ್ರೆಂಡ್ಶಿಪ್ಗಳು, ರಿಲೇಷನ್ಶಿಪ್ಗಳು ಇದರಿಂದನೇ ನಡೆಯುತ್ತೆ. ನೀವು ಹಣ ವಾಪಸ್ ಕೊಟ್ಟ ಮೇಲೂ ನೀವು ಸೆಕ್ಯೂರಿಟಿಗೆ ಅಂತ ಇಟ್ಟಿರೋ ಚೆಕ್ಕನ್ನು ಅವರು ನಾಳೆ ಕೊಡ್ತೀನಿ, ನಾಡಿದ್ದು ಕೊಡ್ತೀನಿ ಅಂತ ಹೀಗೆ ಮುಂದಕ್ಕೆ ಹಾಕಿ ಅದನ್ನು ತೊಗೊಂಬಂದು ಕೋರ್ಟ್ಗೆ ಹಾಕಿ ಇಷ್ಟ ಬಂದಷ್ಟು ದುಡ್ಡನ್ನು ಮೆನ್ಷನ್ ಮಾಡಿಕೊಂಡು ಅವರು ಚೆಕ್ ಬೌನ್ಸ್ ಕೇಸ್ ಹಾಕ್ಬಿಡ್ತಾರೆ. ಅದಕ್ಕೆ ತುಂಬ ಕೇರ್ಫುಲ್ ಆಗಿರಬೇಕು. ಯಾಕೆಂದರೆ ಇಲ್ಲಿ ಎಲ್ಲವೂ ಧೋಕಾ. ಸೊ ಈ ಚೆಕ್ ಬೌನ್ಸ್ ಕೇಸ್ ಎಲ್ಲ ಕೇಸ್ಗಿಂತ ಹೇಗೆ ಡಿಫ್ರೆಂಟ್ ಅನ್ನೋದನ್ನು ಹೇಳಿದೆ. ನೋಟಿಸ್ ಸರ್ವ್ ಮಾಡೋದು,
ಬೇರೆ ಕೇಸ್ಗಳಾದರೆ ಎಕ್ಸ್ ಪಾರ್ಟಿ ಪೇಪರ್ ಪಬ್ಲಿಕೇಶನ್ ಅಂತ ಇದೆ, ಆದರೆ ಇಲ್ಲಿ ಅದಿಲ್ಲ, ಇಲ್ಲಿ ನೋಟಿಸ್ ಸರ್ವ್ ಆಗಲೇಬೇಕು. ಅದೇ ರೀತಿ ಬೇರೆ ಕೇಸ್ಗಳಲ್ಲಾದರೆ ಯಾರು ಕೇಸ್ ಹಾಕಿರ್ತಾರೆ ಅದು ಅವ್ರದ್ದೇ ಬರ್ಡನ್ ಆಫ್ ಪ್ರೂಫ್ ಅಂತ ಹೇಳ್ತೀವಿ. ನಾನು ಕೇಸ್ ಹಾಕಿದ್ರೆ ನನ್ನದೇ ಅದು ಪ್ರೂವ್ ಮಾಡುವಂಥ ಜವಾಬ್ದಾರಿ ಕೋರ್ಟ್ಗಳಲ್ಲಾಗಿರುತ್ತೆ. ಅದೇ ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881 ಇದರಲ್ಲಿ ಯಾರು ಅಕ್ಯೂಸ್ ಇರ್ತಾರೆ ಅಪೋಸಿಟ್ ಪಾರ್ಟಿ, ಇದು ಬರ್ಡನ್ ಆಫ್ ಪ್ರೂಫ್ ಆರೋಪಿಗಳ ಮೇಲಾಗಿರುತ್ತೆ, ದೂರುದಾರರ ಮೇಲೆ ಆಗಿರಲ್ಲ. ಇದೇ ಈ ಬ್ಯೂಟಿ ಆಫ್ ಚೆಕ್ ಬೌನ್ಸ್ ಕೇಸ್. ಇದು ಯಾರು ಅಕ್ಯೂಸ್ಡ್ ಅಂತ ಹೇಳಿ ಆರೋಪ ಮಾಡಿರ್ತಾರೆ ಅವರೇ ಇದನ್ನು ಪ್ರೂವ್ ಮಾಡಬೇಕು. ನಾವು ಆರೋಪಿಗಳಲ್ಲ ಅನ್ನೋದನ್ನು ಡಿನೇ ಮಾಡೋವಂಥದ್ದು, ಅದನ್ನು ಪ್ರೂವ್ ಮಾಡೋವಂಥದ್ದು ಬರ್ಡನ್ ಆಫ್ ಪ್ರೂಫ್ ಅಂತ ನಮ್ಮ ಲೀಗಲ್ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ. ಅದು ಆರೋಪಿಗಳ ಮೇಲಿರುತ್ತೆ. ಸೊ ಆರೋಪಿಗಳು ಬರ್ಡನ್ ಆಫ್ ಪ್ರೂಫ್ ಮಾಡುವಂಥದ್ದು. ಸೊ ಈ ಚೆಕ್ ಬೌನ್ಸ್ ಕೇಸ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ, ಇದನ್ನು ಹೇಗೆ ಇದರಿಂದ ತಪ್ಪಿಸ್ಕೊಳ್ಳೋವಂಥದ್ದು, ಇದರಿಂದ ಹೇಗೆ ನಾವು ಕರೆಕ್ಟಾಗಿ ಮಾಡಿ ವ್ಯವಹಾರಗಳನ್ನ ನಡೆಸ್ಕೊಳ್ಳೋವಂಥದ್ದು ಅನ್ನೋದನ್ನು. ಯಾಕೆಂದರೆ ಒಂದೇ ವಿಡಿಯೋದಲ್ಲಿ ಹೇಳಿದ್ರೆ ನಿಮಗೂ ಕನ್ಫ್ಯೂಷನ್ ಆಗಿಬಿಡುತ್ತೆ, ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಇದೇ ಚೆಕ್ ಬೌನ್ಸ್ ಕೇಸ್ ಬಗ್ಗೆ ಮತ್ತಷ್ಟು ವಿವರಗಳನ್ನು ಮಾಹಿತಿಗಳನ್ನು ನಿಮಗೆ ಹೇಳ್ತೀನಿ. ಸೊ ನನ್ನ ಈ ವಿಡಿಯೋನ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ಯಾವಾಗಲೂ ಹೇಳ್ತೀನಿ ಕಾಂಪಿಟೆಂಟ್ ಲಾಯರ್ಸ್ನ ಹೈರ್ ಮಾಡ್ಕೊಳ್ಳಿ. ಯಾಕೆ ಕಾಂಪಿಟೆಂಟ್ ಲಾಯರ್ಸ್ನ ಹೈರ್ ಮಾಡ್ಕೋಬೇಕು? ಕಾಂಪಿಟೆಂಟ್ ಲಾಯರ್ಸ್ನ ಹೈರ್ ಮಾಡಿಕೊಂಡ್ರೆ ಬ್ಯಾಡ್ ಕೇಸು ಗುಡ್ ಕೇಸ್ ಆಗಿಬಿಡುತ್ತೆ. ಅದೇ ನೀವು ಆ್ಯಾವರೇಜ್ ಕಾಂಪಿಟೆಂಟ್ ಅಥವಾ ಕಾಂಪಿಟೆಂಟ್ ಲಾಯರ್ಸ್ ಅಲ್ಲದೇ ಇರೋರನ್ನ ನೀವು ಹೈರ್ ಮಾಡಿಕೊಂಡ್ರೆ ಗುಡ್ ಕೇಸು ಬ್ಯಾಡ್ ಕೇಸ್ ಆಗಿಬಿಡುತ್ತೆ. ಹೇಗೆ ಗುಡ್ ಕೇಸ್ ಬ್ಯಾಡ್ ಕೇಸ್ ಆಗುತ್ತೆ ಅಂದರೆ ಅವ್ರಿಗೆ ಪ್ರಾಕ್ಟೀಸ್ ಇರಲ್ಲ, ನಾಲೆಡ್ಜ್ ಇರಲ್ಲ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರಲ್ಲ, ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಕೇಸ್ ಚೆನ್ನಾಗಿದ್ದರೂ ಕ್ರಾಸ್ ಎಕ್ಸಾಮಿನೇಷನು, ಎವಿಡೆನ್ಸು ಅಂತ ಎಲ್ಲ ಇರುತ್ತೆ. ಲಾಯರ್ ಕೆಲಸ ಅಂದರೆ ಸುಮ್ಮನೆ ಹೋಗೋದು ಬರೋದು ಅಲ್ಲ. ಈ ಎಲ್ಲದನ್ನು ಮಾಡಬೇಕು ಅಂದರೆ ಪ್ರಾಕ್ಟಿಕಲ್ ನಾಲೆಡ್ಜ್ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು, ದಿನ ಕೋರ್ಟ್ಗೆ ಹೋಗಿ ನಮಗೆ ಅದ್ರ ವಿಷಯ ತಿಳ್ಕೊಂಡಿರಬೇಕು. ಸೊ ನಿಮ್ಮ ಒಳ್ಳೆ ಕೇಸು ಕೆಟ್ಟ ಕೇಸ್ ಆಗಿಬಿಡುತ್ತೆ ಆ್ಯಾವರೇಜ್ ಕಾಂಪಿಟೆಂಟ್ ಅಥವಾ ಕಾಂಪಿಟೆನ್ಸಿ ಇಲ್ಲದೆ ಇರೋವಂಥ ಲಾಯರ್ ಹತ್ರ ಹೋದರೆ. ಅದಕ್ಕೆ ಒಳ್ಳೆ ಕಾಂಪಿಟೆಂಟ್ ಲಾಯರ್ಸ್ನ ಹೈರ್ ಮಾಡಿಕೊಂಡ್ರೆ ನಿಮ್ಮ ಬ್ಯಾಡ್ ಕೇಸು ಗುಡ್ ಕೇಸ್ ಆಗುತ್ತೆ. ಸೊ ಅದಾಗಬೇಕು ಅಂದರೆ ನೀವೇನು ಮಾಡಬೇಕು, ನೀವು ಅಲರ್ಟ್ ಆಗಿರಬೇಕು. ನೀವು ಕನ್ಸಲ್ಟೇಷನ್ ತೊಗೊಂಡು ಅವರ ಪ್ರೆಸೆಂಟೇಷನ್ ಸ್ಕಿಲ್ನ ನೋಡಿ, ಅವ್ರ ನಾಲೆಡ್ಜನ್ನು ನೋಡಿ ನೀವು ಮುಂದುವರಿಬೇಕು. ಆಗಷ್ಟೇ ನಿಮ್ಮ ಯಾವುದೇ ಪ್ರಕರಣಗಳು ಈಸಿ ಡಿಸ್ಪೋಸಲ್ ಆಗಿ ನಿಮಗೆ ಕೋರ್ಟಲ್ಲಿ ರಿಲೀಫ್ ಸಿಗುತ್ತೆ. ಸೊ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಚೆಕ್ ಬೌನ್ಸ್ ಕೇಸ್ ಬಗ್ಗೆನೇ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ವಂದನೆಗಳು, ನಮಸ್ಕಾರ.